ಸೂಪರ್ ಅಣ್ಣ, ಸೂಪರ್ ಆಗಿದೆ ಮೂವಿ, ಸೂಪರ್ ಇದೆ. ಫೈಟು ಸೂಪರ್ ಆಗಿದೆ ಮೂವಿ. ಧ್ರುವಣ್ಣನ ಆಕ್ಟಿಂಗ್ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಮಚ್ಚಿಡಿದ್ದಾರೆ. ಮಚ್ಚಿ ಏನಕ್ಕೆ ಹಿಡಿದಿದ್ದಾರೆ ಅಂತ ಈ ಫಿಲಮ್ ನೋಡಿ ತಿಳ್ಕೊಬೇಕು. ಮಚ್ಚಿ ಏನು ಕೊಟ್ಟಿದ್ದಾರೆ ಧ್ರುವನಿಗೆ, ಅವ್ರು ಮಚ್ಚಿ ಏನಕ್ಕೆ ಹಿಡಿದಾರೆ ಅಂತ ಫಿಲಮ್ ಬಂದು ನೋಡ್ಬೇಕು. ಫ್ಯಾಮಿಲಿ ಸಮೇತ ಬಂದು ನೋಡಿ, ಎಲ್ಲರೂ ಬಂದು ನೋಡಿ. ಕೇಳಿ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಜೈ ಕೇಡಿ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಣ್ಣ. ಕಿಚ್ಚ ಬಾಸ್ ಎಂಟ್ರಿ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ. ಆ ಎಂಟ್ರಿ ನೋಡಿದ್ರೆ ಸಾಕಾಗ್ತೀರಾ. ಎಲ್ಲರೂ ಬಂದು ನೋಡಿ. ಕೇಳಿ. ಜೈ ಕೇಡಿ ಅಣ್ಣ. ಜನರು ಪ್ರೀತಿ ಕೊಟ್ಟು ಎಲ್ಲ ಪ್ರೀತಿ ಕೊಟ್ಟಿದ್ದಾರೆ. ಧ್ರುವನ್ ಏನ್ ಮಾಡಿದಾರೆ ಅಂತ ಎಲ್ಲರಿಗೆ ಗೊತ್ತಿದೆ, ಎಷ್ಟು ಸಹಾಯ ಮಾಡಿದಾರೆ ಅಂತ. ಫಿಲಮ್ 200 ದಿವಸ ಓಡಿದ್ರು ಫಿಲಮ್ 200 ದಿವಸ ಓಡ್ಲಿ ಅಂತ ನಾವು ಕೇಳ್ಕೊತೀವಿ. ಜನರು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. KM ಪ್ರೊಡಕ್ಷನ್ಗೆ ಒಂದು ಧನ್ಯವಾದ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಕೈ ಹಾಕಿದ್ರೆ. ಪ್ರೇಮ್ ಸರ್ ಒಂದು ಸೂಪರ್ ಮೂವಿ. ಯಾಕಂದ್ರೆ ಪ್ರತಿ ಸಿನಿಮಾ ನಾವು ಪಾರ್ಟ್ 2 ನಾವು ವೇಟ್ ಮಾಡಲ್ಲ, ಬಟ್ ಈ ಸಿನಿಮಾನ ಪಾರ್ಟ್ 2 ಪ್ರೇಮಣ ನೀನ್ ಮಾಡೋಣ, ಯಾರು ಮಾಡಕ್ಕಾಗಲ್ಲ, ನಿಮ್ ತರ ಸೇಮ್ ಟು ಸೇಮ್ ಅಣ್ಣ, ಲೇಟ್ ಮಾತ್ರ ಮಾಡ್ಬೇಡಣ. ಓಕೆನಾ? ಸೊ ಅರ್ಜುನ್ ಅವ್ರಿಗೆ ಒಂದು ಧನ್ಯವಾದ ಹೇಳ್ಬೋದು. ಯಾಕಂತ ಕೇಳಿದ್ರೆ ಸರ್ಜಿ ಅವರು ಮಾಡಿರೋ ಆಕ್ಷನ್ ಅಲ್ಲಿ ಆ ಹೊಡೆದಿರುವಂತ ಮ್ಯೂಸಿಕ್ಸ್, ಆ ರಿದಮ್, ಒಂದು ಓವರ್, ಅದು ಅಲ್ಟಿಮೇಟ್. ಈಗ ಸಿನಿಮಾದಲ್ಲಿ ನೋಡಿ ಸರ್, ಧ್ರುವ ಸರ್ಜಿ ಅವರು ಎಕ್ಸ್ಟ್ರಾಡಿನರಿ. ಅವ್ರ ಆಕ್ಷನ್ ಸೂಪರ್, ಅವರೇ ಹೈಲೈಟ್ ಆಗ್ತಾರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಹಲಿಸ್ತಾರೆ, ನಗಿಸ್ತಾರೆ, ಎಮೋಷನ್ ಕೊಡ್ತಾರೆ. ಕಾಲೇಜಲ್ಲಿ ಎಂಟ್ರಿ ಆಗಿದ್ರೆ ಸರ್ ನಮ್ಮ ಮೈಯಲ್ಲಿರೋ ನರಗಳು ಶೇಕ್ ಆಗ್ಬೇಕು ಸರ್. ಆ ಲೆವೆಲ್ಗಿದೆ, ಆ ಲೆವೆಲ್ ಆಕ್ಷನ್ ಮಾಡಿದ್ರೆ. ಇನ್ನು ಸಿನಿಮಾದಲ್ಲಿ ಸಂಜಯ್ ದತ್ತ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಬೇರೆ ಲೆವೆಲ್ ಆಕ್ಷನ್ ಮಾಡಿದ್ರೆ ಸಖತ್ತಾಗಿದೆ. ನಮ್ಮ ಕಿಚ್ಚ ಬಾಸ್ ಎಂಟ್ರಿ ಕೊಡ್ತಾರೆ, 5 ನಿಮಿಷ ಬಂದ್ರು ಹೈಲೈಟ್ ಸರ್. ಏನ್ ಸರ್ ಅವ್ರ ಸ್ಟೈಲು, ಅವ್ರ ವಾಯ್ಸು, ಅವ್ರ ಫೈಟಿಂಗ್, ಪಾಪ ಫೈಟಿಂಗ್ ಕೊಡ್ತಾರೆ. ನೆಕ್ಸ್ಟ್ ಮೂವಿ ಸರ್ ಇನ್ನೊಂದು ಗೊತ್ತಾ, ಯಾವ ಮೂವಿ ರಿಪೀಟ್ ಮಾಡಿಲ್ಲ, ಈ ಮೂವಿ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ ಎಂಟ್ರಿ, ಕಿಚ್ಚ ಸುದೀಪ್ ಎಂಟ್ರಿ, ಆ ಆಕ್ಟಿಂಗ್, ಆ BGM, ಆ ಸೌಂಡ್ಸ್, ಆ ಕಾಸ್ಟ್ಯೂಮ್ಸ್ ಎಕ್ಸ್ಟ್ರಾಡಿನರಿ ಬ್ರೋ. ಗುಸ್ಬಮ್ಸ್ ಪ್ರೇಮ್ ಸರ್ ಕಮ್ ಬ್ಯಾಕ್, ಧ್ರುವ ಸರ್ ಕಮ್ ಬ್ಯಾಕ್. ಕನ್ನಡ ಮೂವಿನ ಥಿಯೇಟರ್ ಬಂದು ನೋಡಿ, ಪ್ರಮೋಟ್ ಮಾಡಿ ಇನ್ ಟಾಪ್ ಲೆವೆಲ್ ಏನಿಲ್ಲ. ಅದು ನಮ್ಮ ಪ್ರೇಮ್ ಬಗ್ಗೆ ಮಾತಾಡಬೇಕು. ಧ್ರುವ ಸರ್ ಎಕ್ಸ್ಟ್ರಾಡಿನರಿ ಅವರು ಡೈರೆಕ್ಷನ್ ಅಂತೂ ಅಲ್ಟಿಮೇಟ್ ಗುರು. ಪ್ರೇಮ್ ಡೈರೆಕ್ಷನ್ ಜೋಗಿ ಕೈ ಬಂದ್ಬಿಡುತ್ತೆ. ಪ್ರೇಮ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಕಾಲಲ್ಲಿ ಕೈ ಬರುತ್ತೆ. ಪ್ರಾಮಿಸ್ ಆಗಿ ಹೇಳ್ತಿರೋದು ಏನಂದ್ರೆ, ನಮ್ಮ ಸರ್ಸೆ ಸಾಂಗ್ ರಿಮೂವ್ ಮಾಡಿದ್ದಾರೆ. ಯಾರಿಗೋಸ್ಕರ? ಫಿಲಮ್ ನಲ್ಲಿ ಯಾವ್ದೇ ಒಂದು ಕೆಟ್ಟಾಗಿ ಇದ್ ಮಾಡದೇ ಇರ್ಲಿ ಅಂತ ಮಾಡಿದ್ದಾರೆ, ತೆಗ್ದಿದ್ದಾರೆ. ಅದೇ ರೀತಿ ಬಂದು ದಯವಿಟ್ಟು ಫಿಲಮ್ ನೋಡಿ, ಕನ್ನಡ ಇಂಡಸ್ಟ್ರಿ ಫಿಲಮ್ ಬೆಳೆಸಿ ದಯವಿಟ್ಟು. ಸರ್ ಅವ್ರ ಆಕ್ಟಿಂಗ್ ನೋಡ್ಬಿಟ್ರೆ, ಅವ್ರ ಲೈಫ್ ಹೆಸರು ಗೊತ್ತಿಲ್ಲ ಆದ್ರೂ ಹೇಳ್ತೀರಿ, ಆಕ್ಟಿಂಗ್ ನೋಡ್ಬಿಟ್ರೆ ಫಿಲಮ್ ನೋಡ್ತಿದ್ರು ಭಯ ಪಟ್ಬಿಡ್ತಾರೆ. ಅಷ್ಟು ಒಂದು ಎಕ್ಸ್ಟ್ರಾಡಿನರಿಗೆ ಕಡಕ್ ಲುಕ್. ಜೋಗಿದು ಮಾಡಿದ್ರೆ, ಬಟ್ ಜೋಗಿಗಿಂತ ಎಕ್ಸ್ಟ್ರಾಡಿ ಆಯ್ತು. ಫಿಲಮ್ ಸಗದಾಗೈತೆ. ಧ್ರುವ ಸರ್ಜಾ ಅವ್ರ ಬಗ್ಗೆ ನನ್ನ ಆಲ್ಮೋಸ್ಟ್ ಸುದೀಪ್ ಏನೋ ಈ ಫಿಲಮ್ ನೋಡಿ ನಿಜ ಧ್ರುವ ಸರ್ಜಾ ಜಂಗಲಿಂದ ಸಿಂಹ ಬರುತ್ತೆ ಗೊತ್ತಾ, ಜಂಗಲಿಂದ ಆ ತರ ಬಂದ್ಬಿಟ್ಟಿದ್ದಾರೆ ಅವರು. 2 ನಿಮಿಷ ಅಲ್ಲ, ಅವ್ರ ಪ್ರೆಸ್ ಮೀಟ್ ಅಲ್ಲಿ 3 ನಿಮಿಷ ಅಂದ್ರು, ಬಟ್ 2 ಮಿನಿಟ್ಸ್ ಆಯ್ತು. ಐ ಥಿಂಕ್ 2 ಮಿನಿಟ್ಸ್ 3 ಮಿನಿಟ್ಸ್ ಸಾಕಾಗಿತ್ತೆ. ಏನು ಹೇಳಕ್ಕಾಗಲ್ಲ ಅವ್ರ ಬಗ್ಗೆ. ಅದೊಂದು ಟ್ರೈನರ್ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಹೆಂಗ್ ಬರ್ತಾರೆ ಅಂತ ತೋರ್ಸ ಇಲ್ಲ. ಗೂಸ್ ಪಂಪ್ಸ್ ಅಂದ್ರೆ ಆತರ, ಜಂಗಲಿಂದ ಸೇವ್ ಮಾಡುತ್ತೆ ಆತರ. ಎಲ್ಲ ಫಿಲಮ್ ನೋಡಿ ಚೆನ್ನಾಗಿದೆ. ಏನ್ ಹೇಳ್ಬೋದು ಅವ್ರ ಬಗ್ಗೆ ಅಂದ್ರೆ, ಅದೇ ಸಿನಿಮಾ ಕಣ್ರಿ. ಈಗ ಫಿಲಮ್ ಯಾಕೆ ಹಾಕಂದಿರ್ಬೋದ್ರಿ ಅವ್ರನ್ನ, ಬೇರೆ ಫಿಲಮ್ ಯಾಕೆ ಹಾಕಂದಿರೋದು? ಅವರು ಒಂದ್ ಲೈಕ್ ಬ್ರದರ್, ಧ್ರುವನ ಬ್ರದರ್, ಚೇಂಜ್ ಆಗಿ ಬ್ರದರ್ ಅಂತ ಬಂದಿದ್ದಾರೆ. ಅವರಿಂದ ಒಂದ್ ಸ್ವಲ್ಪ ಇನ್ನೂ ಅಭಿಮಾನಿಗಳು ಬರ್ತಾರೆ ಕಣ್ರಿ. ಅವ್ರಿಗಿರೋ ನಮ್ಮ ದರ್ಶನ ಅಭಿಮಾನಿಗಳು ಬರ್ಬೋದು. ಎಲ್ಲರೂ ಬಂದ್ ನೋಡಿ ದಯವಿಟ್ಟು. ಯಾರಿಗೆ ಒಂದು ಭೇದ ಭಾವ ಮಾಡಿಲ್ಲ, ಯಾರಿಗೂ ದೂರ ತಳ್ಳಿಲ್ಲ ನಾವು. ಎಲ್ಲ ಬಂದ್ ನೋಡಿ.